ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮೆಲ್ಲರನ್ನ ಆರ್ಯ ಸೈನ್ಸ್ PU ಕಾಲೇಜ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಹೊಸದಾಗಿ ಶುರುವಾಗಿರುವಂಥ ಈ ಕಾಲೇಜ್ಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೋದಂತೂ ಗ್ಯಾರಂಟಿ. ಈ ಕಾಲೇಜ್ನಲ್ಲಿ ಹಾಗಾದರೆ ಏನೆಲ್ಲ ಸೌಲಭ್ಯಗಳಿದೆ, ಯಾವುದೆಲ್ಲ ಕೋರ್ಸ್ಗಳನ್ನು ಅವರು ಕೊಡ್ತಾ ಇದ್ದಾರೆ, ಫ್ಯಾಕಲ್ಟಿ ಹೇಗಿದೆ, ಕಾಲೇಜ್ ರೂಮ್ಸ್ ಹೇಗಿದೆ ಅನ್ನೋದರ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ. ಸೊ ಇವತ್ತು ನಮ್ಮದು 28ನೇ ತಾರೀಕು ಯೂಶ್ವಲಿ ವೀಕ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಮೊನ್ನೆ ಹಬ್ಬದಿಂದ ರಜಾ ಬಂದಿರೋದ್ರಿಂದ ಇವತ್ತು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಮ್ ನಡೀತಾ ಇದೆ. ನಡೆಸ್ತೀವಿ. ಯಾಕೆಂದರೆ ಇವರು ನೀಟ್ ಸ್ಟೂಡೆಂಟ್ಸು JEE ಸ್ಟೂಡೆಂಟ್ಸು ಕಂಬೈಂಡ್ ಇರ್ತಾರೆ. ಆಮೇಲೆ JEEಗೆ PCM ಮಾತ್ರ ನಡೆಸ್ಕೊಡ್ತೀವಿ. ಇವರು PCM ಸ್ಟೂಡೆಂಟ್ಸ್ ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ನಾವು CET ತರಬೇತಿನೂ ಕೊಡ್ತೀವಿ. ಸೊ ಹಂಗಾಗಿ ಅವ್ರಿಗೆ ಮ್ಯಾಥ್ಸ್ ಇರುತ್ತೆ. ಈಗ ಸದ್ಯಕ್ಕೆ 3 ಸಬ್ಜೆಕ್ಟ್ PCB ನೀಟ್ ಕಂಪ್ಲೀಟ್ ಇದೇ ಕಾಲೇಜಲ್ಲಿ, ಆರ್ಯ ಕಾಲೇಜಲ್ಲೇ ನೀವು ಕೋಚಿಂಗ್ ಕೂಡ ಕೊಡ್ತೀರಾ? ಕಂಪ್ಲೀಟ್ ಕೋಚಿಂಗ್ ಎಲ್ಲ ಇಲ್ಲೇ ಇರುತ್ತೆ ಮೇಡಮ್. ಏನಕ್ಕೆ ಅಂದರೆ ನಾವು ಮೋರ್ ದೆನ್ 20 years ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ನ ಅದರಿಂದ ನಾವು ಇಲ್ಲಿ ಕರ್ಸಿದ್ದೀವಿ. ಸೊ ಹಂಗಾಗಿ ನಾವು ಏನು ಹೊರಗಡೆಯಿಂದ ಕರ್ಸಲ್ಲ. ಎಷ್ಟು ಫ್ಯಾಕಲ್ಟೀಸ್ ಇದ್ದಾರೆ, ಅವ್ರು ವರ್ಷಕ್ಕೆ 1 ಸಾರಿ 2 ಸಾರಿ ಬಂದು ಮೋಟಿವೇಟ್ ಮಾಡೋದು ಅಷ್ಟೇ. ಹೈದರಾಬಾದಿಂದ ಬರ್ತಾರೆ, ಫ್ಲೈಟಲ್ಲಿ ಬಂದು ಮೋಟಿವೇಟ್ ಮಾಡೋಗ್ತಾರೆ. ಬಟ್ ಇಲ್ಲಿ ನಮಗೆ ಸ್ಟಾಫ್ ಇರೋದು ಮೋರ್ ದೆನ್ 20 years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಎಲ್ಲ ಅವರೇ ಬಂದು ಇಲ್ಲಿ ಟೀಚ್ ಮಾಡಿ ನಾವೇನು ಮಾಡ್ತೀವಿ, ಒಂದು ಒಂದು ಟಾಪಿಕ್ ಆದ ತಕ್ಷಣ ಅದ್ರ ಮೇಲೆ ನಾವೇನು ಸಿಂಗೇಜ್ ಮೆಟೀರಿಯಲ್ಸು ಟೀಚ್ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀವಿ. ಅದ್ರ ಮೇಲೆ ಟೀಚರ್ಸ್ ಹತ್ರ ಇಲ್ಲೇ ಮಾಡಿಸ್ಬೇಕು. ಮ್ಯಾಕ್ಸಿಮಮ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕು. ಇದು ಬಿ ಯೂಸ್ಫುಲ್ ಫಾರ್ ಸ್ಟೂಡೆಂಟ್. ಓಕೆ, ಯೂಶ್ವಲಿ ಕಾಲೇಜ್ ಟೈಮಿಂಗ್ಸ್ ಏನಿರುತ್ತೆ ಮತ್ತು ಕೋಚಿಂಗ್ ಟೈಮಿಂಗ್ಸ್ ಏನಿರುತ್ತೆ ಅಂತ ಹೇಳಿ ಸರ್. ಮೇಡಮ್, ಈಗ ನಮ್ಮದು ಮಾರ್ನಿಂಗು 8 to 6 ನಾರ್ಮಲ್ ಕಾಲೇಜ್ ಟೈಮಿಂಗ್ಸ್ ಇದು. ಓಕೆ, 8 to 6 o'clock. ಓಕೆ, ಲಾಸ್ಟ್ ಇಯರ್ ನಾವು 7 to 7 ಮಾಡಿದ್ವಿ. ಈ ವರ್ಷ 8 to 6 ಮಾಡಿದ್ವಿ. ಸೊ ಭದ್ರಾವತಿಯಿಂದ ಮ್ಯಾಕ್ಸಿಮಮ್ ನಮಗೆ ಮಕ್ಕಳು ಬರ್ತಿರೋದು ಭದ್ರಾವತಿಯಿಂದ. ಸೊ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ನಾವು ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡ್ವಿ. ಸೊ 8 to 6 ಇರ್ತವೆ. ಮಾರ್ನಿಂಗ್ 8ಗೆ ಸ್ಟಾರ್ಟ್ ಆದರೆ 6 o'clock. 3 ಪ್ಯಾನಲ್ಲು ಮ್ಯಾಥ್ಸ್ ಸೈನ್ಸಿಗೆ ಯೂಸ್ ಆಗುತ್ತೆ. ಹಾಂ, ಮ್ಯಾಥ್ಸ್ ಸೈನ್ಸ್ ಪ್ಯಾನಲ್ ಅಂತೇಳಿ. ಹಾಂ, ಟಚ್ ಪ್ಯಾನಲ್ ಟಚ್ ಪ್ಯಾನಲ್ 1 ಮಂತಲ್ಲಿ ಎಲ್ಲ ಬರುತ್ತೆ. ಓಕೆ, ಎಲ್ಲ ಕ್ಲಾಸಲ್ಲೂ ಆರ್ಡರ್ ಮಾಡಿದ್ರೆ ನಾವು ರನ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಸೆಕೆಂಡ್ ಬ್ಯಾಚ್ ಅಂದರೆ ಫಸ್ಟ್ ಬ್ಯಾಚ್ ಈಗ ಔಟ್ಪುಟ್ ಆಗುತ್ತೆ ಈ ವರ್ಷ. 25-26 ಒಂದು ಬ್ಯಾಚ್ ಫಸ್ಟ್ ಔಟ್ಪುಟ್ ಆಗುತ್ತೆ. ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ ನಮ್ಗೆ 24-25 ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ನಮಗೆ. ಸೊ 104 ಸ್ಟ್ರೆಂತ್ ಇದೆ. ಫಸ್ಟ್ ಇಯರೇ ಶಿವಮೊಗ್ಗ ಸರೌಂಡಿಂಗ್ಸ್ ಹಿಸ್ಟ್ರಿನಲ್ಲಿ 104 ಅಡ್ಮಿಷನ್ಸ್, ಮ್ಯಾಕ್ಸಿಮಮ್ 60 ಅಡ್ಮಿಷನ್ಸ್ ಆಗಿರೋದು ಟಾಪ್ ಕಾಲೇಜಸಲ್ಲಿ. ಬಟ್ ನಮ್ಮದು 104 ಟಾಪ್ ಹೈಯೆಸ್ಟ್ ನಮ್ದು ಅಡ್ಮಿಷನ್ ಆಯಿತು. 100 ಕ್ಲಾಸ್ ಮಾಡಿದ್ವಿ. ಸೊ ಪ್ರೆಸೆಂಟ್ಲಿ ನಮ್ಮದು ಫಸ್ಟ್ ಇಯರ್ ರನ್ನಿಂಗ್ ಆಗ್ತಿರೋದು 165 ಅಡ್ಮಿಷನ್ಸ್ ಇದೆ ಈಗ ಪ್ರೆಸೆಂಟ್ಲಿ. ತುಂಬ ಚೆನ್ನಾಗಿ ಕ್ಲಾಸಲ್ಲಿ ಮೋರ್ ದೆನ್ 40 ಮೆಂಬರ್ಸ್ನ ನಾವು ಹಾಕೋದು. ಲಿಮಿಟೆಡ್ 40 ಮೆಂಬರ್ಸ್ಗೆ ಒಂದು ಕ್ಲಾಸ್. 41 ಹಾಕೋದು, 37, 35 ಅಪ್ ಟು 40, ಮ್ಯಾಕ್ಸಿಮಮ್ 40 ಮೆಂಬರ್ಸ್ ಮಾತ್ರ ಹಾಕೋದು ನಾವು ಮಾಡ್ತೀವಿ. ಯಾಕಂತಂದರೆ ಒಂದು ಸ್ಟೂಡೆಂಟ್ ಒಂದು ಟೀಚರ್ಗೆ ಕನೆಕ್ಟಿವಿಟಿ ಲಿಮಿಟೆಡ್ ಸ್ಟ್ರೆಂತ್ ಇರಬೇಕು. ಒಬ್ಬೊಬ್ರಿಗೆ ಅಬ್ಸರ್ವೇಷನ್ ಇರುತ್ತೆ, ಒಬ್ಬೊಬ್ಬರಿಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಲಿಮಿಟೇಷನ್ ಮ್ಯಾಕ್ಸಿಮಮ್ 40 ಅಷ್ಟೇ. ಓಕೆ ಸರ್, ಇನ್ನೊಂದು ಈಗ ಮಕ್ಕಳು 10th ಬಂದರು ಅಥವಾ PUC ಬಂದರು ಅಂತ ಹೇಳಿದರೆ ಒಂಥರ ಬೆಂಕಿ ಮೇಲೆ ನಿಂತಂಗೆ ಅದು. ಯಾಕೆಂದರೆ ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್. ಯಾವುದೇ ಒಂದು ಸ್ಟೂಡೆಂಟ್ ಲೈಫಲ್ಲೂ 10th PUC ಅನ್ನೋದು ಟರ್ನಿಂಗ್ ಪಾಯಿಂಟ್. ಆದರೆ ಆ ಓದೋದ್ರ ಜೊತೆಗೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಬಂದರೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಆ ಥರದ್ದು ಏನಾದರೂ ಕಾರ್ಯಕ್ರಮಗಳು ಮಾಡ್ತೀರಾ? ಮೇಡಮ್, ಲಾಸ್ಟ್ ಇಯರ್ ಮಾಡಿದ್ವಿ. ಈ ವರ್ಷ ಜಸ್ಟ್ 2 months ಆಯ್ತು ಸ್ಟಾರ್ಟ್ ಮಾಡಿ. ಈ ವರ್ಷದಲ್ಲಿ ನಾವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹೋದ ವರ್ಷದ ನಾವೇನು ಮಾಡಿದ್ವಿ, KS IAS ಎಕ್ಸಾಮ್ಸ್ ಯಾವ ಥರ ಕಂಡಕ್ಟ್ ಮಾಡಬೇಕು, ಯಾವ ಥರ ಅದು ಬೇಸಿಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಏನು ಅಂತೇಳಿ ಹೊರಗಡೆಯಿಂದ ಕರ್ಸ್ಕೊಂಡು ಮಾಡಿದ್ವಿ. ಟಾಪ್ ಡೆಲ್ಲಿಯಿಂದ ನಮಗೇನು IAS ಕೋಚಿಂಗ್ ಸೆಂಟರ್ ಇದೆ, ಆ ಕೋಚಿಂಗ್ ಸೆಂಟರ್ನ ನಾವು ಕರ್ಸ್ಕೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ವಿ. ಸೊ ಈ ಕಾನ್ಸೆಪ್ಟಲ್ಲಿ ನಾವು ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಅಥವಾ ಮ್ಯೂಸಿಕ್ಕು, ಡ್ಯಾನ್ಸ್ ಆ ಥರದ್ದು ಏನಾದರೂ ಆ್ಯಕ್ಟಿವಿಟೀಸ್ ಇರುತ್ತಾ ಸರ್? ಯೂಶ್ವಲಿ ನಮಗೆ ವರ್ಷದಲ್ಲಿ 4 ವರ್ಷ ಮಾಡ್ಕೊಂಡ್ವಿ. ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ, ಒಂದು ಫ್ರೆಶರ್ಸ್ ಡೇ ಮಾಡ್ಕೊಂಡ್ವಿ. ಮತ್ತು ನೆಕ್ಸ್ಟು ಮಿಡ್ಲಲ್ಲಿ ನಾವು ಸೆಂಟ್ರಲ್ಲಿ ನಮಗೆ ಅಂಬೇಡ್ಕರ್ ಜಯಂತಿ ಇವೆಲ್ಲ ನಾರ್ಮಲಿ ನಮ್ಮ ಅಕೇಶನ್ ಏನಿರುತ್ತೋ ಬೋರ್ಡಿನ ಪ್ರಕಾರ ಎಲ್ಲ ಕಂಪ್ಲೀಟ್ ಮಾಡ್ಕೊತೀವಿ. ಇನ್ನು August 15th, January 26th ಎಲ್ಲರೂ ಮಾಡ್ಕೊತೀವಿ. ಗ್ರ್ಯಾಂಡಾಗಿರುತ್ತೆ. ಎಲ್ಲ ಮಕ್ಕಳು ಟೀಚರ್ಸ್ ಜೊತೆಗೆ ಸೆಲೆಬ್ರೇಟ್. ಬಿಲ್ಡಿಂಗ್ ಅಂತ ಬಂದರೆ 5 star ಇನ್ಫ್ರಾಸ್ಟ್ರಕ್ಚರಲ್ಲಿದೆ. ಬಾತ್ರೂಮ್ಸ್ ಆಗಿರ್ಬೋದು, ಲ್ಯಾಬ್ಸ್ ಆಗಿರ್ಬೋದು ಕಂಪ್ಲೀಟು. ನೆಕ್ಸ್ಟ್ ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. ಬಾಯ್ಸ್ ಸಪ್ರೇಟ್, ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಇರುತ್ತೆ.
ಟೋಟಲಿ 50-50 ಅಲೋಕೇಶನ್ ಇದೆ. 50 ಮೆಂಬರ್ಸ್ ಗರ್ಲ್ಸಲ್ಲಿ, 50 ಮೆಂಬರ್ಸ್ ಬಾಯ್ಸಲ್ಲಿ ಅಲೋಕೇಶನ್ ಮಾಡ್ಬೋದು. ಈಗ ಪ್ರೆಸೆಂಟ್ ನಮಗೆ 40 ಗರ್ಲ್ಸ್ ಇದ್ದಾರೆ, 35 ಬಾಯ್ಸ್ ಇದೆ, ಎಲ್ಲರೂ ಸೇರಿಕೊಂಡು. ನಮಗೆ ಜಾಸ್ತಿ ಅಡ್ಮಿಷನ್ಸು ಭದ್ರಾವತಿ, ಶಿಕಾರಿಪುರ ಈ ಸೈಡ್ ಈ ಭಾಗದಲ್ಲಿ ನಮಗೆ ಅಡ್ಮಿಷನ್ಸ್ ಜಾಸ್ತಿ ಇದೆ. ಬಸ್ ಫೆಸಿಲಿಟೀಸು ಭದ್ರಾವತಿಯಿಂದ ಮತ್ತು ನಮಗೆ ಆಯಿನೂರು ಆ ಕಡೆಯಿಂದನೂ ನಮಗೆ ಬಸ್ ಫೆಸಿಲಿಟೀಸ್ ಇದೆ. ಶೌಳಂದ್ರ ತನಕನೂ ಬಸ್ ಇದೆ ಈ ಸೈಡು. ಸೊ ಎಲ್ಲ ಥರನೂ ಬಸ್ ನಾವು ಕೊಟ್ಟಿದ್ದೀವಿ. ಲೋಕಲ್ ಬಸ್ ಇದೆ. ಟೋಟಲಿ ನಮಗೆ 4 ಬಸ್ ಇದೆ. 4 ದಿಕ್ಕಿಂದನೂ 4 ಬಸ್ ಇದೆ. ಗರ್ಲ್ಸ್ ವಾಶ್ರೂಮು ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನಾಗಿದೆ ಅಂತ ಅಂದರೆ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಮತ್ತು ಎಷ್ಟು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ. ಆರ್ಯ PU ವಿಜ್ಞಾನ್ ಕಾಲೇಜ್ ಅಂತ ಇದು ಶಿವಮೊಗ್ಗದಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಕಾಲೇಜು. ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಮಾಲಲ್ಲೆಲ್ಲ ಇರುತ್ತಲ್ಲ ಆ ಥರ ವಾಶ್ರೂಮ್ ಮಾಡಿದ್ದಾರೆ. ಅದು ನೋಡಿ ಬರೀ 1-2 ಅಲ್ಲ, ಒಂದು ರೋನಲ್ಲೇ 1 2 3 4 5 6 7 7 ವಾಶ್ರೂಮ್ಗಳಿದೆ. ಅಂದರೆ 7 14 ವಾಶ್ರೂಮ್ಸ್ ಇದೆ. ಅಲ್ಲದೆ ಇಲ್ಲಿ ಪೋರ್ಟಿಕೋ ಥರ ಬೇರೆ ಮಾಡಿದ್ದಾರೆ. ಇಷ್ಟು ದೊಡ್ಡ ಪೋರ್ಟಿಕೋ. ಆಮೇಲೆ ಕುಡಿಲಿಕ್ಕೆ ನೀರಿಟ್ಟಿದ್ದಾರೆ. ತುಂಬ ಕ್ಲೀನಾಗಿದೆ. ಹೆಣ್ಮಕ್ಳಿಗೆ ಮೇಯ್ನಾಗಿ ಇದು ಬೇಕೇ ಬೇಕು, ಸ್ಯಾನಿಟರಿ ಪ್ಯಾಡ್ಸು. ಸೊ ಅದಕ್ಕೂ ಕೂಡ ಮಿಷನ್ ಮಾಡಿ, ಬಹುಶಃ ಪ್ಯಾಡ್ ತರದಲ್ಲೇ ಇದ್ದರೆ ಅಲ್ಲಿ ಪ್ಯಾಡ್ ಬರುತ್ತೆ, ಆ ಥರ ಮಿಷನ್ ಇದು. ಸೊ ನಾವು ಓದ್ತಾ ಇರಬೇಕಾದ್ರೆ ಇದು ಬಂದಿತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬರ್ನರ್ ಕೂಡ ಇಟ್ಟಿದ್ದಾರೆ ಸ್ಯಾನಿಟರಿ ಪ್ಯಾಡ್ಸಿಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂದರೆ ಪೇಪರಲ್ಲಿ ಅದನ್ನ ರ್ಯಾಪ್ ಮಾಡಿಬಿಟ್ಟು ಬರ್ನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಪ್ರತಿಯೊಂದು ಕಾಲೇಜು ಸ್ಕೂಲ್ಗಳಲ್ಲೂ ಕೂಡ ಇದನ್ನಂತೂ ಮಾಡಿಕೊಳ್ಬೇಕು. ಬರ್ಬೋದಾ ಸರ್? ಬಾಯ್ಸ್ ವಾಶ್ರೂಮ್ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತುಂಬ ಹೈಜಿನಿಕ್ ಆಗಿದೆ. ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ನಾವು 1-2 ವಾಶ್ರೂಮ್ಗಳನ್ನು ನೋಡ್ತೀವಿ ಯೂಶಲಿ ಸ್ಕೂಲು ಕಾಲೇಜಸಲ್ಲಿ. ಈ ಥರ ಮಾಲಿಗೆ ಮಾಡ್ದಂಗೆ ಮಾಡಿದ್ದಾರೆ ವಾಶ್ರೂಮ್ಸೇ. ವಿಜ್ಞಾನ ವಿಭಾಗದ ಮಕ್ಕಳು ಅಂತ ಹೇಳಿದ ತಕ್ಷಣ ಮೊದಲನೇದಾಗಿ ಗಮನಕ್ಕೆ ಬರೋದೇ ಈ ಒಂದು ಲ್ಯಾಬ್ಗಳು. ಕಂಪ್ಯೂಟರ್ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಹಾಗೂ ಬಯಾಲಜಿ ಲ್ಯಾಬ್. ಈ 4 ಲ್ಯಾಬ್ಗಳು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕೆಂತ ಹೇಳಿದರೆ ಪ್ರಾಕ್ಟಿಕಲಿ ಮಕ್ಕಳು ತುಂಬಾ ಕಲಿತಾ ಇರ್ತಾರೆ. ಅಲ್ಲದೆ ಈ ಲ್ಯಾಬ್ನಲ್ಲಿ ತುಂಬಾ ಕ್ಲೆನ್ಲಿನೆಸ್ ಇದೆ, ಹೈಜಿನಿಕ್ ಆಗಿದೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಪಾಠವನ್ನು ಕಲಿಬೇಕಾದ್ರೆ ಮಕ್ಕಳಿಗೆ ಅಲ್ಲಿನ ಎನ್ವಿರಾನ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಒಂದು ಶಾಂತವಾಗಿರುವಂಥ ಪ್ರದೇಶದಲ್ಲಿ ಈ ಕಾಲೇಜ್ನ ನಿರ್ಮಾಣ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಹಾರ್ನ್ ಸೌಂಡ್ ಆಗಲಿ ಅಥವಾ ಟ್ರಾಫಿಕ್ ಸೌಂಡ್ ಆಗಲಿ ಯಾವುದು ಕೂಡ ಮಕ್ಕಳ ಕಿವಿಗೆ ಬೀಳೋದೇ ಇಲ್ಲ. ಅಷ್ಟೇ ಪ್ರಶಾಂತವಾಗಿ ಮಕ್ಕಳು ಇಲ್ಲಿ ಅಭ್ಯಾಸವನ್ನು ಕೂಡ ಮಾಡಬಹುದು. ಯಾವುದೇ ಲ್ಯಾಬ್ ಒಳಗಡೆ ನಾವು ಹೋದ ಕೂಡಲೇ ನಮಗೆ ಮೊದಲು ಫೀಲ್ ಆಗೋದೇ ಅಲ್ಲಿನ ಸ್ಮೆಲ್ಗಳು. ನಾನು ಕೆಮಿಸ್ಟ್ರಿ ಲ್ಯಾಬಿಗೆ ಹೋದ ತಕ್ಷಣ ಅಲ್ಲಿನ ಕೆಮಿಕಲ್ ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಂಡೆ. ಸರ್ಪ್ರೈಸಿಂಗ್ಲಿ ನನಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಮೆಲ್ ಬರಲಿಲ್ಲ. ಹೇಗೆ ಅಂತ ಕೇಳಿದಾಗ ಪ್ರತಿಯೊಂದು ಲ್ಯಾಬ್ ಅವರ್ಸ್ ಆದ ತಕ್ಷಣವೂ ಕೂಡ ನಮ್ಮಲ್ಲಿ ಕ್ಲೀನ್ ಮಾಡ್ತೀವಿ ಮೇಡಮ್ ಅಂತ ಹೇಳಿದರು. ಸೊ ಅದು ತುಂಬಾ ಖುಷಿ ಆಯಿತು ನನಗೆ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಕೆಮಿಕಲ್ಸ್ಗಳು ಅಥವಾ ಈ ಪೊಲ್ಯೂಷನ್ಸು ಎಲ್ಲ ಸೇರಿಕೊಂಡು ನಮ್ಮ ದೇಹದ ಒಳಗೆ ಹೋಗಿ ಅಡ್ವರ್ಸ್ ಎಫೆಕ್ಟ್ ಆಗಿ ಕಾಯಿಲೆಗಳು ಬರೋದು ಜಾಸ್ತಿ. ಇದೆಲ್ಲವನ್ನು ಅವರು ತಲೆಯಲ್ಲಿ ಇಟ್ಕೊಂಡು ಕ್ಲೆನ್ಲಿನೆಸ್ಗೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದಿಷ್ಟೇ ಫೆಸಿಲಿಟೀಸ್ ಅಂತ ಅಂದ್ಕೊಳ್ಬೇಡಿ.
ಮಕ್ಕಳಿಗೆ ದಣಿವಾಗಿರುತ್ತೆ ಅನ್ನೋದನ್ನು ಕೂಡ ತಲೆಯಲ್ಲಿಟ್ಕೊಂಡು ಲಿಫ್ಟ್ನ ವ್ಯವಸ್ಥೆಯನ್ನು ಕೂಡ ಈ ಕಾಲೇಜ್ನಲ್ಲಿ ಮಾಡಿದ್ದಾರೆ. ಯೂಶ್ವಲಿ ನಾವು ನೋಡಿರುವಂತಹ ಪ್ರತಿಯೊಂದು ಕಾಲೇಜು ಸ್ಕೂಲ್ಗಳಲ್ಲಿ ಮಧ್ಯಾಹ್ನದ ಊಟ ಕೊಡ್ತಾರೆ, ಆದರೆ ತಿಂಡಿ ಆಗಲಿ ಸ್ನ್ಯಾಕ್ಸ್ ಆಗಲಿ ಯಾವುದೂ ಕೂಡ ಇರೋದಿಲ್ಲ. ಆದರೆ ಈ ಆರ್ಯ ವಿಜ್ಞಾನ PU ಕಾಲೇಜಲ್ಲಿ ಮಕ್ಕಳಿಗೆ ಬೆಳಗ್ಗೆ ತಿಂಡಿಯಿಂದ ಹಿಡಿದು ಊಟದಿಂದ ಹಿಡಿದು ಸಂಜೆ ಸ್ನ್ಯಾಕ್ಸ್ ತನಕನೂ ಕೂಡ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. 1 ಗಂಟೆಗೆ ಇವಾಗ ಎಲ್ಲ ಮಕ್ಕಳು ಊಟಕ್ಕೆ ಬರ್ತಾರಂತೆ. ಡೈಲಿ ಏನೇನು ಇರುತ್ತೆ ಊಟ? ಪಲ್ಯ ಮಜ್ಜಿಗೆ, ಚಪಾತಿ ಪಲ್ಯ ಮಜ್ಜಿಗೆ. ಬೆಳಗ್ಗೆ ಇಡ್ಲಿ ದೋಸೆ ಎಲ್ಲ ಇರುತ್ತೆ. ಪಲಾವು ಡೈಲಿ ಒಂದೊಂದು ಚೇಂಜ್ ಇರುತ್ತೆ. ಡೈಲಿ ಚೇಂಜ್ ಇರುತ್ತೆ. ಇಲ್ಲಿನ ಊಟದ ಮನೆಗೆ ಹೋಗ್ತಾ ಇದ್ದಂಗೆ ನಾನು ಮಕ್ಕಳು ಸಾಲಾಗಿ ಹೋಗಿ ತಾವೇ ತಟ್ಟೆಯನ್ನು ತೊಳ್ಕೊಂಡು ಹಾಗೆ ಊಟವನ್ನು ಹಾಕಿಸ್ಕೊಂಡು ನಿಂತ್ಕೊಂಡು ತಿಂತಾಯಿದ್ರು. ನನಗೆ ಒಂದು ಅಚ್ಚರಿ ಅಂತ ಅನ್ನಿಸ್ತು. ಇಷ್ಟೆಲ್ಲ ಹಾಗಾದರೆ ವ್ಯವಸ್ಥೆ ಮಾಡಿದರೆ ಮಕ್ಕಳಿಗೆ ಪಾಪ ಕೂತ್ಕೊಂಡು ತಿನ್ನುವಂಥ ವ್ಯವಸ್ಥೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ನನಗೆ ತಲೆಗೆ ಬಂತು. ಹಾಗೆ ಅಲ್ಲಿರುವಂಥ ಟೀಚರ್ಗೆ ಕೇಳಿದೆ. ತುಂಬ ಕನ್ವಿನ್ಸಿಂಗ್ ಆಗಿರುವಂತಹ ಹಾಗೂ ಉತ್ತಮವಾಗಿರುವಂಥ ಆನ್ಸರ್ ಅವರಿಂದ ಬಂತು. ಅದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ ಸಂಜೆ 6 ಗಂಟೆವರೆಗೂ ಕೂಡ ಕೂತ್ಕೊಂಡೇ ಇರ್ತಾರೆ. ಅದು ಹೊಟ್ಟೆ ಬೊಜ್ಜನ್ನು ಜಾಸ್ತಿ ಮಾಡುತ್ತೆ ಹಾಗೂ ದೇಹಕ್ಕೆ ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಅವರು ಕೊಡ್ತಾ ಇರೋದಿಲ್ಲ. ಹೀಗಾಗಿ ಮಾತಾಡಿಕೊಂಡು ಖುಷಿಯಿಂದ ಆಟ ಆಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಅವರು ಊಟವನ್ನು ಸವಿಬೋದು ಅನ್ನೋ ಕಾರಣದಿಂದಾಗಿ ಹಾಗೂ ಅವರಿಗೆ ಕಾಲಿಗೆ ಮತ್ತು ದೇಹಕ್ಕೆ ಸ್ವಲ್ಪನಾದರೂ ಎಕ್ಸಸೈಸ್ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನಾವು ಚೇರನ್ನು ಇಟ್ಟಿಲ್ಲ ಅಂತ ಹೇಳಿದರು. ಕಾಲೇಜ್ ಪೂರ್ತಿಯಾಗಿ ನೋಡಿದ್ವಿ ಸರ್. ತುಂಬಾ ಚೆನ್ನಾಗಿದೆ ಕಾಲೇಜು, ತುಂಬ ಸುಸಜ್ಜಿತವಾಗಿ ಮಾಡಿದ್ದೀರಾ. ನಿಮ್ಮ ಕಾಲೇಜ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಸರ್? ನಮಸ್ಕಾರ, ನನ್ನ ಹೆಸರು ರಮೇಶ್ ಎನ್, ಕಾರ್ಯದರ್ಶಿ ಆರ್ಯ ಸೈನ್ಸ್ PU ಕಾಲೇಜಿನ ನಡೆಸ್ತಾ ಇದ್ದೀವಿ. ಇವತ್ತು ಶಿವಮೊಗ್ಗದಿಂದ ಭಾಳಷ್ಟು ಜನ, ಶಿವಮೊಗ್ಗ ಜಿಲ್ಲೆಯಿಂದ ಇರ್ಬೋದು, ಅಕ್ಕಪಕ್ಕದಿಂದಲೂ ಕೂಡ ಉನ್ನತ ವ್ಯಾಸಂಗ ಅಂದರೆ PUC SSLC ಆದಮೇಲೆ ಉನ್ನತ ವ್ಯಾಸಂಗಕ್ಕೆ PUCಗೆ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಮಂಗಳೂರು, ಬೆಂಗಳೂರು, ಈ ರೀತಿ ರಾಜಸ್ಥಾನ, ಈ ರೀತಿ ಬೇರೆ ಬೇರೆ ಊರುಗಳಿಗೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಹೋಗ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಸೊ ಹಾಗಾಗಿ ಶಿವಮೊಗ್ಗದಲ್ಲಿ ಒಂದು ಒಳ್ಳೆಯ ಸೈನ್ಸ್ PU ಕಾಲೇಜ್ ಮಾಡಬೇಕು. ಅದರ ವತಿಯಿಂದ ವಿದ್ಯಾರ್ಥಿಗಳಿಗೆ ಈಗಿನ ಕಾಲದಲ್ಲಿ ನೀಟ್ ಇರ್ಬೋದು, JEE ಇರ್ಬೋದು, IIT ಇರ್ಬೋದು, ಆಮೇಲೆ ಅಗ್ರಿಕಲ್ಚರ್ BSc ಇರ್ಬೋದು, ಆರ್ಟಿಕಲ್ಚರ್ ಇರ್ಬೋದು, ಡೆಂಟಲ್ ಇರ್ಬೋದು, NDF ಇರ್ಬೋದು, ಈ ರೀತಿಯ ಕೋರ್ಸ್ಗಳಿಗೆ ಬೇಕಾದಷ್ಟು ಅವಕಾಶಗಳ ವಿದ್ಯಾರ್ಥಿಗಳಿಗೆ ಇದೆ. ಆದರೆ ಮಾರ್ಗದರ್ಶನ ಇಲ್ಲದೇ ಇರೋದ್ರಿಂದ ವಿದ್ಯಾರ್ಥಿಗಳು ತುಂಬ ಆ ಒಂದು ಎಜುಕೇಷನ್, ಅಪ್ಗ್ರೇಡ್ ಎಜುಕೇಷನಿಗೆ ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮನಗಂಡು ನಾವು ಯಾಕೆ ಶಿವಮೊಗ್ಗದಲ್ಲಿ ಒಂದು ಮಾಡಬಾರ್ದು ನಮ್ಮ ಜಿಲ್ಲೆಯಲ್ಲಿ ಅಂಥೇಳಿ ಇವತ್ತು ನಾವು ಕಳೆದ ವರ್ಷ ಆರ್ಯ ಸೈನ್ಸ್ PU ಕಾಲೇಜ್ ಅಂತ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ತುಂಬ ಯಶಸ್ಸನ್ನು, ಮೊದಲ PUC ಫಲಿತಾಂಶದಲ್ಲಿ ತುಂಬ ಒಳ್ಳೆಯ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥದ್ದು ಮಾಡಿದ್ವಿ. ಈ ಒಂದು ನಮ್ಮ ಕಾಲೇಜಿನಲ್ಲಿ ಆಂಧ್ರದಿಂದ ಒಂದು ವಿಜಯವಾಡ ಇರ್ಬೋದು, ತಿರುಪತಿ ಇರ್ಬೋದು, ಹೈದ್ರಾಬಾದ್ ಇರ್ಬೋದು, ಇನ್ನು ಅನೇಕ ನುರಿತ ಅಧ್ಯಾಪಕರ ಒಂದು ಪಡೆಯೊಂದಿಗೆ ಈ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಒಳ್ಳೆಯ ಬೆಳಿಗ್ಗೆ ಹಾಸ್ಟೆಲ್ ಇದೆ, ವಸತಿ ವ್ಯವಸ್ಥೆ ಇದೆ. ಈ ವಸತಿ ವ್ಯವಸ್ಥೆ ಸುಮಾರು 140 ಜನ ವಿದ್ಯಾರ್ಥಿನಿಯರಿದ್ದಾರೆ. ಅವರಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿದಿಂದ ಅವರಿಗೆ ಕಾಲೇಜಿಗೆ ಬರಬೇಕಾದ್ರೆ ನಮ್ಮ ಅಧ್ಯಾಪಕರು ಸುಮಾರು 5:45ಗೆ ಬಂದು ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕವಾಗಿ ಸಲಹೆ ಮತ್ತು ತರಬೇತಿಯನ್ನು ಕೊಡೋದು ಪ್ರಾರಂಭ ಆಗುತ್ತೆ. ಸಂಜೆವರೆಗೂ ಕೂಡ ಇಲ್ಲೇ ಅವರಿಗೆ ಸುಮಾರು 9 ಗಂಟೆ, 8:30, 9 ಗಂಟೆ ಆಗ್ತದೆ. ಬೆಳಿಗ್ಗೆ ತಿಂಡಿ 8:30ಗೆ ಆಗ್ತದೆ. ಮಧ್ಯಾಹ್ನ 1 ಗಂಟೆಗೆ ಊಟದ ವ್ಯವಸ್ಥೆ ಇದೆ, 5 ಗಂಟೆಗೆ ಸ್ನ್ಯಾಕ್ಸ್ ಇದೆ, ಮತ್ತು 8 ಗಂಟೆಗೆ ಊಟದ ವ್ಯವಸ್ಥೆ ಇದೆ. ಎಲ್ಲದೂ ಕೂಡ ವೆಜಿಟೇಬಲ್, ಸಸ್ಯಾಹಾರಿ, ಹೈಜೆನಿಕ್ ಫುಡ್ಡನ್ನೇ ಕೊಡುವಂಥದ್ದನ್ನು
ನಾವೇ ಇಲ್ಲಿ ಭಟ್ರನ್ನಿಟ್ಟು ಪ್ರಿಪೇರನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮಕ್ಕಳು. ಸೊ ಹಾಗಾಗಿ ಅವರ ತರಬೇತಿನೂ ಕೂಡ ಹಾಗೇ ಇದೆ. ಅದ್ರ ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ ಈ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳಿಂದ ಅವರ ಡಾಕ್ಟ್ರ್ ಆದರೆ ಯಾವ ರೀತಿ ತರಬೇತಿಯನ್ನು ಡಾಕ್ಟ್ರಿಗೆ, ನೀಟಿಗೆ ತರಬೇತಿಯನ್ನು ಪಡಿಬೇಕು, JEE ತರಬೇತಿ ಪಡಿಬೇಕು, ಅಗ್ರಿಕಲ್ಚರ್ಗೆ ತರಬೇತಿಯನ್ನು ಯಾವ ರೀತಿ ಪಡಿಬೇಕು, ಆರ್ಟಿಕಲ್ಚರಲ್ಲಿ ಹೇಳ್ತಿರ್ತಾರೆ, ಡೆಂಟಲ್ಗೆ, NDF, ಈ ರೀತಿಯ ಕೋರ್ಸ್ಗಳಿಗೆ ಬೇಕಾದಷ್ಟು ಕೋರ್ಸ್ಗಳು ಅವರ ಆಸಕ್ತಿ ಇರ್ತಕ್ಕಂಥದ್ದನ್ನು ನಾವು ಅವರಿಗೆ ಮಾರ್ಗದರ್ಶನ ಮಾಡಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ, ಸಲಹೆ, ಸಹಕಾರವನ್ನು ನಮ್ಮ ಅಧ್ಯಾಪಕರು ನೀಡ್ತಾ ಇದ್ದಾರೆ. ಹಾಗಾಗಿ ಒಟ್ಟಿನಲ್ಲಿ ಬಸ್ಸಿನ ಫೆಸಿಲಿಟಿ ಇದೆ. ಚಾಲೆಂಜಿಗಾಗಿ ಒಂದು ಆರ್ಯ ಸೈನ್ಸ್ PU ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಈ ಕಾಲೇಜನ್ನು ಉದ್ಘಾಟನೆ ಮಾಡಿರೋದು ನಮ್ಮ ಎಲ್ಲರೂ ಅಕ್ಷರಾಭ್ಯಾಸಕ್ಕೆ ಶೃಂಗೇರಿಗೆ ಹೋಗ್ತಾರೆ, ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡೋದು. ನಾವು ಉದ್ಘಾಟನೆಯನ್ನು ಅಲ್ಲಿನ ಕಿರಿಯ ಗುರುಗಳನ್ನು ಕರೆದು, ಶೃಂಗೇರಿಯ ಜಗದ್ಗುರುಗಳನ್ನು ಕರೆದು ಈ ಒಂದು ಕಾಲೇಜನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಅವರ ಅಮೃತ ಹಸ್ತದಿಂದ ಭಾಳ ಸಂತೋಷದಿಂದ ಅವರು ಉದ್ಘಾಟನೆಯನ್ನು ಮಾಡಿ ಶುಭ ಹಾರೈಸಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಇಲ್ಲೆಲ್ಲ ಮಕ್ಕಳು ಓದಿದಂಥವರು ಉನ್ನತ ವ್ಯಾಸಂಗ ದೇಶದ ಸದ್ಭುಜಗಳಾಗಿ ಹೋಗಿ ದೇಶ ಸೇವೆಯನ್ನು ಮಾಡುವಂಥ, ತಂದೆ ತಾಯಿಗೆ ಒಳ್ಳೆಯ ಗೌರವ ತರುವಂಥ ಕೆಲಸವನ್ನು, ಕೀರ್ತಿ ತರುವಂಥ ಕೆಲಸವನ್ನು ಮಾಡಲಿ ಅಂಥೇಳಿ ವಿಧುಶೇಖರ ಭಾರತಿಗಳು, ಜಗದ್ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ತುಂಬ ಸಂತೋಷದಿಂದ ಅದು ಒಂದಾಗಿದೆ. ಜೊತೆಯಲ್ಲಿ ಇಲ್ಲಿ ಇಲ್ಲೇನು 95% ಬರುವಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ತರಬೇತಿ ಕೊಡೋದ್ರ ಜೊತೆಯಲ್ಲಿ ಅವರೇಜ್ ವಿದ್ಯಾರ್ಥಿ ಅಂದರೆ 75% ಬಂದಂಥ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಡು, ಮುಂದಿನ PUC ನಂತರ ತಾವೇನು ಯಾವ ಸಬ್ಜೆಕ್ಟ್ ತಗೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ ಅಂಥೇಳಿ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸಗಳನ್ನು ಆಗ್ತದೆ. ಡಾಕ್ಟ್ರನ್ನ ಕಳಿಸ್ತೀವಿ. IAS ತರಬೇತಿಯನ್ನು ಪಡೆದಿರ್ತಕ್ಕಂಥ ಕಾಲೇಜಿನ ಮುಖ್ಯಸ್ಥರನ್ನು ಕರೆದುಬಿಟ್ಟು IASಗೆ, KASಗೆ ಕೂಡ ಅವರಿಗೆ ಅವಕಾಶಗಳಿರ್ತಕ್ಕಂಥದ್ದು ಕೂಡ, ಚಾಯ್ಸ್ ಇರ್ತಕ್ಕಂಥದ್ದನ್ನು ಕೂಡ ನಾವು ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಇಲ್ಲಿ ಓದುವಂಥವ್ರು ಕೂಡ ಯಾರೂ ಕೂಡ ಒಂದು ನನಗೇನು ಸಿಗಲಿಲ್ಲ ಅನ್ನೋದು ಹೋಗಬಾರ್ದು. ನಾನು ಈ ಕಾಲೇಜಿಗೆ ಆರ್ಯ ಸೈನ್ಸ್ PU ಕಾಲೇಜಿಗೆ ಸೇರಿದ್ದೀನಿ, ಉತ್ತಮ ಅವಕಾಶವನ್ನು ನಾನು ಪಡೆದಿದ್ದೇನೆ, ನನಗೆ ಈ ಏನೆಲ್ಲ ಅವಕಾಶಗಳಿದೆ ಮುಂದಿನ PUC ಆದ ನಂತರ ಅನ್ನೋದನ್ನು ಅವರಿಗೆ ಧೈರ್ಯದಿಂದ ಎಕ್ಸಾಮನ್ನು ಅವರು ಮಾಡ್ಬೋದು, ಯಶಸ್ಸನ್ನು ಕಾಣ್ಬೋದು ಅನ್ನೋದು ಒಂದು ದಿಟ್ಟ ನಿರ್ಧಾರದಿಂದ ನಾವು ಮಾಡಿದ್ದೇವೆ. ತುಂಬ ಫ್ಯಾಕಲ್ಟಿ ಎಲ್ಲ ಸಬ್ಜೆಕ್ಟ್ನಲ್ಲೂ ಕೂಡ 4 ಜನ, ಫಿಸಿಕ್ಸ್ಗೆ 4 ಜನ ಇದ್ದಾರೆ, ಕೆಮಿಸ್ಟ್ರಿಗೆ 4 ಜನ ಇದ್ದಾರೆ, ಬಯಾಲಜಿಗೆ 4 ಜನ ಇದ್ದಾರೆ. ಅದರಲ್ಲಿ ಬಯಾಲಜಿ ಆ್ಯಂಡ್ ಅದಕ್ಕೆ 2 ಸಬ್ಜೆಕ್ಟ್ಗಳು ಕೂಡ 4 ಜನ ಇದ್ದಾರೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ಗೂ ಕೂಡ 4 ಜನ ಇದ್ದಾರೆ. ಕನ್ನಡ ಮತ್ತು ಕಂಪ್ಯೂಟರ್ ಸೈನ್ಸು, ಇಂಗ್ಲೀಷು, ಹಿಂದಿ, ಸಂಸ್ಕೃತ ಈ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಟೀಚರ್ಸು ಪಡೆ ನಮ್ಮಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ನುರಿತ ಶಿಕ್ಷಕರು ಇರೋದರಿಂದ ಈ ಬಾರಿ ನಾವು ಒಳ್ಳೆಯ ಫಲಿತಾಂಶವನ್ನು ಪಡಿಬೇಕು ಅನ್ನೋದು ನಿಟ್ಟಿನಲ್ಲಿ ನಾವೆಲ್ಲದೂ ಕೂಡ ನಮ್ಮ ಶಿಕ್ಷಕರ ಪಡೆ ತುಂಬ ಹಗಲು ಇರುಳು ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಮಾರ್ಗದರ್ಶನ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿಗೆ ಸೇರುವಂಥವರು ಭಾಳ ಮುಕ್ತವಾಗಿ ಬಂದು ಸೇರ್ಬೋದು. ನಾವು ಅವರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಅವರಿಗೆ ಮಾಡ್ತೇವೆ ಅನ್ನೋದಿತ್ತ. ಒಟ್ಟಿನಲ್ಲಿ ತಂದೆ ತಾಯಿಗೆ ಇಲ್ಲಿ ಹಾಸ್ಟೆಲಲ್ಲಿ ವಸತಿಯಲ್ಲಿ ಸೇರಿದ್ರೆ ತಂದೆ ತಾಯಿಗೆ ಯಾವುದೇ ಚಿಂತೆ ಇಲ್ಲ. ನಮ್ಮ ಮಕ್ಕಳು ಒಳ್ಳೆಯ ಕಾಲೇಜಿನಲ್ಲಿ ನಿಶ್ಚಿಂತೆಯಿಂದ ಅವ್ರು ನಿದ್ದೆ ಮಾಡ್ಬೋದು, ಆರಾಮಾಗಿರ್ಬೋದು. ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದೆ 2 ವರ್ಷಗಳ ಕಾಲ ಇಲ್ಲಿ ಶೈಕ್ಷಣಿಕವಾಗಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ ಅಂತೇಳಿ ತುಂಬ ಗಟ್ಟಿ ಮನಸ್ಸಿಂದ ಇರ್ಬೋದು. ಇಲ್ಲ ಸರ್, ನಾನೇ ನೋಡಿದೆ ಸೆಕ್ಯೂರಿಟಿ ಪರ್ಪಸ್ ಕೂಡ, ಅಂದರೆ ಒಂದು ವಿದ್ಯಾರ್ಥಿ ಹೊರಗಡೆ ಹೋಗಬೇಕು ಅಂತ ಅಂದ್ರೂ ಕೂಡ ಒಂದು ಲೆಟ್ರ್ ಬರೆಸ್ಕೊಂಡು ನೀವು ಅವ್ರ ಹತ್ರ ವಾಯ್ಸ್ ಮಾಡಿಸ್ಕೊಂಡು ಅದು ತುಂಬಾ ಚೆನ್ನಾಗಿದೆ. ಫೋಟೋ ತೆಗೆಸ್ಕೊಂಡು, ಹೌದು, ಅಲ್ಲಿಗೆ ತಂದೆ ತಾಯಿನೇ ಬರಬೇಕು. ಆಮೇಲೆ ಇನ್ನೊಂದು ಅಂತೇಳಿದರೆ ಇಲ್ಲಿ ತುಂಬ
ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಕೂಡ ಸಪ್ರೇಟ್ ಇರ್ತಕ್ಕಂಥದ್ದನ್ನೇ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ. ಪ್ರತಿ ಒಂದಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ. ಪ್ರತಿ ಒಂದು ನಿಟ್ಟಿನಲ್ಲೂ ಕೂಡ ಎಷ್ಟೇ ವ್ಯತ್ಯಾಸ ವಿದ್ಯಾರ್ಥಿಗಳಿದ್ದರೂ ಕೂಡ ಸ್ವಲ್ಪ ದಿವಸದಲ್ಲಿ ನಮ್ಮ ಏನು ಶೈಕ್ಷಣಿಕ ನಮ್ಮ ಕಾರ್ಯದಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಡ್ತಾರೆ, ಓದೋದ್ರ ಕಡೆ ತಲ್ಲೀನರಾಗ್ತಾರೆ. ಮಕ್ಕಳಿಗೆ ಮತ್ತೆ ಮೊಬೈಲ್ ಫೋನ್ಸ್ ಮೊಬೈಲ್ ಸಾಧ್ಯನೇ ಇಲ್ಲ, ಅಲೋನೇ ಇಲ್ಲ. ಅವ್ರು ಯಾವುದೇ ರೀತಿಯಿಂದನೂ ತೊಗೊಂಬರೋದೇ ಆಗಲಿ ಮಾಡೋದೇ ಆಗಲಿ ಅವಕಾಶ ಇರೋದಿಲ್ಲ. ಅದು ಮೊದಲೇ ನಾವು ಭಾಳ ಸ್ಟ್ರಿಕ್ಟಾಗಿ ಅದನ್ನು ಅವರಿಗೆ ಹೇಳ್ಬಿಟ್ಟಿರ್ತೀವಿ, ಅಲೋ ಇಲ್ಲ ಅಂತ. ಇನ್ನೊಂದು ಶುಲ್ಕವು ಕೂಡ ಅಂದರೆ ಎಲ್ಲ ಪಂಕ್ತಿಯವರು ಕೂಡ ಬರೋ ರೀತಿಯಲ್ಲಿ ನೀವು ಶುಲ್ಕವನ್ನ ಇಟ್ಟಿದ್ದೀರಾ, ಅದೊಂದು ಖುಷಿ ಇದೆ. ಅಂದ್ರೆ ಇವಾಗಿನ ಕಾಲೇಜ್ಗಳಲ್ಲಿ ಶುಲ್ಕಕ್ಕೇನೆ ತುಂಬಾ ಹೈ ಫೀಸ್ ಇಡ್ತಾರೆ, ಎಲ್ಲರೂ ಹೋಗುವಂತ ಇದಾಗಲ್ಲ. ಕೇಂದ್ರದಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟೆ 3-4 ಲಕ್ಷ ತಗೋತಾರೆ. ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಅಂದ್ರೆ ಅಲ್ಲಿ ಸುಮಾರು 1000 ಜನ 800 ಜನ ವಿದ್ಯಾರ್ಥಿಗಳಿಗೆ ಬಂದವ್ರನ್ನೆಲ್ಲ ತುಂಬಿಕೊಳ್ತಾನೆ ಇರ್ತಾರೆ. ಇಲ್ಲಿ ಹಾಗಲ್ಲ, ಲಿಮಿಟೆಡ್ ಸೀಟ್, ಸುಮಾರು 250 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ತಗೊಳ್ಳೋ ಅವಕಾಶ ಮಾಡ್ಕೊಳ್ಳೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಆ ರೀತಿ ವಿದ್ಯಾರ್ಥಿಗಳಿಗೆ ತಗೊಳ್ಳುವಂಥದ್ದು ನಾವು ಇರ್ತದೆ. ಸೊ ಹಾಗಾಗಿ ಬಸ್ಸಿನ ವ್ಯವಸ್ಥೆ ಇದೆ, ಈ ಥರದ್ದಿಲ್ಲ ಅಂತೇನಿಲ್ಲ, ಎಲ್ಲ ಥರದ್ದೇನು. ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲೇಜು ಸುಮಾರು 2 ಪಟ್ಟು ಚೆನ್ನಾಗಿದೆ. ಅದನ್ನೇ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಎಲ್ಲ ಕಾಲೇಜ್ಗಳಲ್ಲಿ ಬರೀ ಊಟ ಮಾತ್ರ ಕೊಡೋದನ್ನ ನೋಡಿದೆ. ನನಗಿಲ್ಲಿ ನಿಜ ತಿಂಡಿ ಸ್ನ್ಯಾಕ್ಸು ಎಲ್ಲ ಕೊಡ್ತೀರಾ ಅನ್ನೋದು ನೋಡಿ ತುಂಬಾ ಆಶ್ಚರ್ಯನೂ ಕೂಡ ಆಯ್ತು, ಸಂತೋಷನೂ ಕೂಡ ಆಯ್ತು. ಯಾಕೆಂದ್ರೆ ಹೊಟ್ಟೆ ತುಂಬಿದ್ರೆ ಮಾತ್ರ ಎಲ್ಲದನ್ನ ಕರೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ, ಕಾನ್ಸಂಟ್ರೇಷನ್ ಇಂದ ಕೇಳೋದಿಕ್ಕೂ ಸಾಧ್ಯ, ಮತ್ತೆ ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯ. ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್, ತುಂಬಾನೇ ಖುಷಿ ಆಯ್ತು. ಆಮೇಲೆ ಪ್ರತಿ ಕ್ಲಾಸಲ್ಲೂ ಕೂಡ ಮೈಕ್ ಸಿಸ್ಟಮ್ಗೆ ಅಳವಡಿಸಿದ್ದೀವಿ. ಯಾರೇ ಹುಡುಗ ಆಗಲಿ ಪ್ರತಿಯೊಂದು ನಿಗಾ ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೇಳಿಕೆಗೆ ಏನೆಲ್ಲ ನಾವು ಪ್ರಯತ್ನಗಳನ್ನು ಪಡಬೇಕೋ ಅವನ ಅಭಿವೃದ್ಧಿಗೋಸ್ಕರ ಶೈಕ್ಷಣಿಕವಾಗಿ ಕಾರ್ಯಾಗಾರಕ್ಕೆ ಅದೆಲ್ಲ ರೀತಿಯಿಂದನೂ ಕೂಡ ನಾವು ಅಪ್ಡೇಟ್ ಇದ್ದೀವಿ. ನಮ್ಮಲ್ಲಿ ವಿಶೇಷ ಅಂತ ಹೇಳಿದ್ರೆ ಮಕ್ಕಳಿಗೆ ಮೋಟಿವೇಟ್ ಮಾಡೋ ದೃಷ್ಟಿಯಿಂದ ಯಾರು ರಾಜ್ಯದಲ್ಲಿ ಹಂಗೆ PU ಬೋರ್ಡ್ನಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ತಾರೋ ಆ ವಿದ್ಯಾರ್ಥಿಗಳಿಗೆ, ಒಬ್ಬರು ಬರಲಿ ಇಬ್ಬರು ಬರಲಿ, ಅಂಥ ವಿದ್ಯಾರ್ಥಿಗಳಿಗೆ ಅಮೇರಿಕಾಗೆ ಕಲಿಸುವಂಥ ನಾಸಾಗೆ ಹೋಗಿ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಂಬರುವಂಥ ವ್ಯವಸ್ಥೆಯನ್ನು ನಾವು ಉಚಿತವಾಗಿ ಮಕ್ಕಳಿಗೆ ಕಲಿಸುವಂಥದ್ದನ್ನು ಮಾಡಿದ್ದೀವಿ. ಯಾರು ಬಂದರೂ ನಮ್ಮಲ್ಲಿ ಓದುವಂಥ ವಿದ್ಯಾರ್ಥಿಗಳು ಆರ್ಯ PU ಕಾಲೇಜ್ ಯಾರು ಸೇರಿಕೊಂಡು ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ನಾವು ನಾಸಾಕ್ ಕಳಿಸಿ, ನಾಸಾಕ್ ಕಳಿಸಿ ಅಲ್ಲಿ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಒಂದು ಇಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ. ಮತ್ತು ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ 98 ಬಂದವರು ಎಲ್ಲರೂ ಕೂಡ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವಂಥ ಶಿಕ್ಷಣವನ್ನು ಕೊಡುವಂಥದ್ದು ಕೂಡ ನಾವು ಮಾಡಿದ್ದೀವಿ. ಸೊ ಇವಾಗ ಸೆಕೆಂಡ್ PUC ಸ್ಟೂಡೆಂಟ್ ಒಬ್ಬರು ನಮ್ಮ ಜೊತೆಗೆ ಇದ್ದಾರೆ ಈ ಒಂದು ಕಾಲೇಜ್ನ ಬಗ್ಗೆ ಹೇಳಲಿಕ್ಕೆ. I'm studying second PU in Arya Science PU College. Talking about this college, it's really good, and all faculties are experienced one. Everybody are having 30 years of experience. They are from different states and they teach us in a very good way. The infrastructure is also good here, and we are getting 3 meals here. That is a breakfast, lunch and snacks, and it is a healthy one which we get. And the surrounding, the teaching faculties are very friendly. They clear our doubts in a very good way, and the management is also very supportive to us. They support us in every way. They help us in every way, and they show us the right path. Thank you. ನಮ್ಮನ ಅನಿಸಿಕೆ ಲಾಸ್ಟು 24-25ರಲ್ಲಿ 24-25 ಪ್ರಿಯದರ್ಶಿನಿ ಶಾಲೆಯಲ್ಲಿ SSLCಯಲ್ಲಿ ಕರ್ನಾಟಕಕ್ಕೆ ಟಾಪರ್ ಅಂದರೆ 625ಗೆ 625 ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ಅವರು ಈ ಸರಿ ನಮ್ಮ ಪ್ರಿಯದರ್ಶಿನಿಯಲ್ಲೇ ಅಡ್ಮಿಷನ್ ಆಗಿರ್ತಕ್ಕಂಥದ್ದು. ಓಕೆ, ಕಾಲೇಜ್ ಬಗ್ಗೆ ಹೇಳ್ಬೋದಾ? ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಕಾಲೇಜ್ ಅಂತ? ತುಂಬ ಖುಷಿ ಆಗ್ತದೆ. ನಾನು ನಮ್ಮ ಸ್ಕೂಲಲ್ಲಿ ಪ್ರಿಯದರ್ಶಿನಿ ಸ್ಕೂಲಲ್ಲಿ SSLCಲಿ 625 ಅಂಕಗಳನ್ನು ಸ್ಕೂಲಿಗೆ ಒಳ್ಳೆ ಹೆಸರು ತಂದಿದ್ದೀನಿ. ಅದೇ ನಮ್ಮ ಸ್ಕೂಲಿನ ಕಾಲೇಜಲ್ಲಿ ಆಯಾ ಕಾಲೇಜಿನಲ್ಲಿ ನಾನು ಓದ್ತಾ ಇದ್ದೀನಿ. ಇಲ್ಲಿನ ಟೀಚಿಂಗ್ ತುಂಬ ಚೆನ್ನಾಗಿದೆ, ಮತ್ತು ಇಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗೆದು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರ್ತೀನಿ ಅಂತ ನನಗೆ ನಂಬಿಕೆ ಇದೆ.
ಇಲ್ಲಿ ಟೀಚರ್ಸ್ ಕೂಡ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ನೀವು ಅದೇ ರೀತಿ ನಮ್ಮ ಕಾಲೇಜಿಗೆ ಬಂದು ಸೇರಿಕೊಂಡು ನೀವು ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರ್ಬೋದು ಅಂತ ತಿಳ್ಕೊಳ್ತೀನಿ. ತುಂಬ ನನ್ನ ಹೆಸರು ಹಿತಾ ಅಂತ. ನಾನು ಆರ್ಯ ಸೈನ್ಸ್ ಪಿ ಯು ಕಾಲೇಜಲ್ಲಿ ಓದ್ತಿದ್ದೀನಿ. ಇಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಆಂಧ್ರದಿಂದ ಬಂದಿದ್ದಾರೆ, ಆ ಥರ ಡಿಫ್ರೆಂಟ್ ಸ್ಟೇಟ್ಸಿಂದ ಬಂದಿದ್ದಾರೆ. ಕಾಂಪಿಟೇಟಿವ್ ತುಂಬ ಚೆನ್ನಾಗಿ ನಡೀತಿದೆ. ಪ್ರತಿಯೊಬ್ಬರು ಏನೇ ಡೌಟ್ಸ್ ಇದ್ದರು ಎಷ್ಟು ಹೊತ್ತಿಗೆ ಹೋದ್ರೂ ಅದನ್ನು ಕ್ಲಿಯರ್ ಮಾಡ್ತಾರೆ. ಎಷ್ಟು ಸರ್ತಿ ಕೇಳಿದ್ರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರು ಮಾಡಲ್ಲ ಅದು ಇದು ಅಂತ ಏನೂ ರೀಸನ್ಸ್ ಕೊಡಲ್ಲ. ಸಂಜೆ ಈವ್ನಿಂಗ್ ಎಲ್ಲ ಲಾಗೌಟ್ ಆದ್ರೂ ಏನಾರ ಡೌಟ್ಸ್ ಇದ್ದರೆ ಇದ್ದು ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬೋದು. ಊಟ ತಿಂಡಿ ಅಂತ ಬಂದರೆ 3 ಹೊತ್ತು ತೊಗೊಂಡಿದ್ದೀನಿ. 3 ಹೊತ್ತು ಹೆಲ್ದಿ ಫುಡ್ ಕೊಡ್ತಾರೆ. ನಾನು ಭದ್ರಾವತಿಯ ನಿಸ್ಸೇವೆ ಹೈಸ್ಕೂಲಲ್ಲಿ ಓದುತ್ತಿದ್ದೆ. ಅಲ್ಲಿಗೆ ಡೇವಿಡ್ ಸರ್, ರಮೇಶ್ ಸರ್ ಮತ್ತು ಇತ್ಯಾದಿ ಲೆಕ್ಚರ್ಸ್ಗಳು ಬಂದಿದ್ದರು. ಅಲ್ಲಿ ಪಾಠ ಮಾಡಿದರು, ನಮ್ಮ SLC ಪಾಠವನ್ನು. ಆಗ ಅದನ್ನು ಪಾಠ ಕೇಳ್ತಾ ಇದ್ದ ನನಗೆ ತುಂಬ ಇಂಪ್ರೆಸ್ ಆಯಿತು. ಆಗ ನಾನು ಈ ಕಾಲೇಜಿಗೆ ಸೇರಬೇಕಂತ ಡಿಸೈಡ್ ಮಾಡಿದೆ. ನಾನು SLC 622 ಬಂದಿದೆ. ಆಮೇಲೆ ನಮ್ಮ ಮನೆಗೆ ಪ್ರಿನ್ಸಿಪಲ್ ಸರ್ ಎಲ್ಲ ಬಂದಿದ್ದರು. ಈ ಥರ ಸೇರಿ ಈ ಥರ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಬಂದು ಏನೋ ಹೆದರಿಕೆ ಆಯಿತು, ಬಂದು ಸೇರಿಕೊಂಡೆ. ಆಗ ಆ ಟೈಮಲ್ಲಿ ಫಸ್ಟಿಗೆ ಹಿಂಗೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಎಲ್ಲರೂ ಪಾಠ ಸ್ಟಾರ್ಟ್ ಮಾಡೋದ್ಮೇಲೆ ಎಲ್ಲ ಹೈದರಾಬಾದ್ ಲೆಕ್ಚರ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಒಬ್ಬೊಬ್ಬರು 26 ಇಯರ್ಸ್, 25 ಇಯರ್ಸ್, 27 ಇಯರ್ಸಿಂದ ಎಕ್ಸ್ಪೀರಿಯನ್ಸಿಂದ ಲೆಕ್ಚರ್ಸ್ ಇದ್ದಾರೆ. ಅವರು ಪಾಠ ಮಾಡ್ತಾಯಿದ್ದ ಒಂದೊಂದಾಗಿ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗ್ತಾ ಬಂತು. ಆಮೇಲೆ ಫಸ್ಟ್ FA1 ನಾನು ಫಸ್ಟ್ ರ್ಯಾಂಕ್ ತಗೊಂಡೆ ಇಡೀ ಫಸ್ಟ್ ಇಯರ್ಗೆ. 145 ಔಟ್ ಆಫ್ 143 ಬಂದಿದೆ. ಈ ಕಾಲೇಜ್ ತುಂಬ ಚೆನ್ನಾಗಿದೆ. ಇವಾಗ ಹಾಸ್ಟೆಲಲ್ಲಿರೋದಾ? ಹಾಂ, ನಾನು ಹಾಸ್ಟೆಲಲ್ಲಿ ಇದ್ದೀನಿ. ಹಾಸ್ಟೆಲಲ್ಲಿ ಇದ್ದರೆ ನಮಗೆ ಒಂದು ಬೆನಿಫಿಟ್ ಇದೆ. ಅದೇನೆಂದರೆ ಬೆಳಗ್ಗೆ ಅವರು 6 o'clock ಮಾರ್ನಿಂಗ್ ಎಬ್ಬಿಸ್ತಾರೆ. 4 o'clock ಮಾರ್ನಿಂಗ್ ಎಬ್ಬಿಸ್ತಾರೆ. 6 o'clock ಬಂದು ಸ್ಟಡಿ ಮಾಡಬೇಕು. ಓಕೆ. ಆಗ ಒಂದು 2 hours ಬೆನಿಫಿಟ್ ಸಿಗುತ್ತೆ 8 o'clock ಗಂಟ. ಮಾರ್ನಿಂಗ್ ಎಲ್ಲ ಲೆಕ್ಚರ್ಸ್ ಬಂದು ಕಷ್ಟದಿಂದ 8 o'clock ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲ ಎಫೋರ್ಟ್ ಹಾಕಿದ್ರೆ ಪಕ್ಕ ನೀಟಲ್ಲಿ ನಾವು ಅಚೀವ್ ಮಾಡ್ಬೋದು. ನನ್ನ ಹೆಸರು ವೇದಾಂತ್ ಎಸ್ ಟಿ. ನಾನು ಭದ್ರಾವತಿಯಿಂದ ಬಂದಿರೋದು. ನಾನು ಆರ್ಯ ಕಾಲೇಜಿಗೆ ಸೇರಿದ್ದು. ನನ್ನ ಸಿಸ್ಟರ್ ಇಲ್ಲಿ ಒಬ್ಬರು ಸ್ಟಡೀಸ್ ಮಾಡ್ತಿದ್ಲು. ಅವ್ರು ಕನ್ಸಲ್ಟ್ ಮಾಡೋದಕ್ಕೆ ಬಂದೆ. ಬಟ್ ನಾನು ಅವಾಗ ಸ್ವಲ್ಪ ಹೆದರ್ಕೊಂಡಿದ್ದೆ, ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಕಾಲೇಜು, ಹಿಂಗಿರುತ್ತೋ ಏನು ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ನನ್ನ ಮೈಂಡ್ ಸೆಟ್ ಫುಲ್ ಚೇಂಜ್ ಆಯಿತು. ಇಲ್ಲಿ ಎಲ್ಲ ಟೀಚರ್ಸು ಫ್ರೆಂಡ್ಲಿ ನೇಚರ್ ಆಗಿದ್ದು, ನನಗೆ ಏನೇ ಡೌಟ್ಸ್ ಇದ್ರು, ಒಂದು ಸಣ್ಣ ಮೈನ್ಯೂಟ್ ಡೌಟ್ಸ್ ಇದ್ರೂ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಇನ್ನು ನಾನು ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಹಾಸ್ಟೆಲ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಬೆಳಗ್ಗೆ 4 ಗಂಟೆಗೆ ವಾರ್ಡನ್ ಸರ್ ಎಬ್ಬಿಸಿ ನಮಗೆ ಅಲ್ಲಿ ಸ್ವಲ್ಪ ಓದಿಸ್ತಾರೆ. ರೆಡಿಯಾಗಿ ಎಲ್ಲ ಫ್ರೆಂಡ್ಲಿ ನೇಚರ್ ಥರ ಇರುತ್ತೆ. ಬರ್ತೀವಿ, ಬಂದಿದ ತಕ್ಷಣ ನಮ್ಮ ಜೊತೆ ನಮ್ಮ ಟೀಚರ್ಸು ಕೂಡ ಇಲ್ಲಿದ್ದು ನಮಗೆ ಗೈಡೆನ್ಸ್ ಮಾಡಿ ಓದೋಕೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಓದುವಂಥ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂಥರ ಹೆವನ್ ಅಂತ ಅನ್ಬೋದು ಓದೋ ಮಕ್ಕಳಿಗೆಲ್ಲ. ನಮ್ಮ ಅಪ್ಪ ಅಮ್ಮನ ಕನಸು ನಾವು ಈಡೇರಿಸಬೇಕು ಅಂದರೆ 7 ವರ್ಷ ತುಂಬ ಕಷ್ಟಪಡಬೇಕು. ನಮ್ಮ ಸರ್ ಯಾವಾಗಲೂ ನನಗೊಂದು ಮಾತು ಹೇಳ್ತಿರ್ತಾರೆ, ಈಗ 2 ವರ್ಷ ಕಷ್ಟಪಟ್ಟರೆ ಇನ್ನು 50 ವರ್ಷ ಸುಖವಾಗಿರ್ಬೋದು ಅಂತ. ಹಾಗೆ ನಿಮ್ಮ ಅಪ್ಪ ಅಮ್ಮನ ಕನಸು ನಿಮಗೆ ಈಡೇರಿಸಬೇಕು ಅನ್ನೋ ಆಸೆ ಇತ್ತು ಅಂದರೆ ಪ್ಲೀಸ್ ಆರ್ಯ ಸೈನ್ಸ್ PU ಕಾಲೇಜಿಗೆ ಸೇರಿಕೊಳ್ಳಿ. ಇಲ್ಲಿರೋ ಲೆಕ್ಚರ್ಸ್ ಮಾತ್ರ ತುಂಬ ಒಳ್ಳೆಯರು. ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತಾರೆ. ನಮ್ಮ ಜೊತೆ ಇದ್ದು ನಮ್ಮ ತಂದೆ ತಾಯಿ ಪ್ರೀತಿ ಯಾವ ಥರ ತೋರಿಸ್ತಾರೆ ಅದೇ ಥರ ಪ್ರೀತಿ ತೋರಿಸ್ತಾರೆ. ಸೊ ಎಲ್ಲರಿಗೂ ಕನ್ಸಲ್ಟ್ ಮಾಡೋದೊಂದೇ, ನೀವು ಸ್ಟಡೀಸ್ ಮಾಡಬೇಕಾ, ನಿಮ್ಮ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಆರ್ಯ ಕಾಲೇಜಿಗೆ ಬನ್ನಿ. ಇಲ್ಲೆಲ್ಲ ಟೀಚರ್ಸ್ ಚೆನ್ನಾಗಿದ್ದಾರೆ. ಬಟ್ ನಾವು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರೆ ಅನ್ನೋ ಒಂದು ಇದಿರೋದ್ರಿಂದ ನೀವು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲೂ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಂಡ್ರೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಪಕ್ಕ ನೀಟ್ ಕ್ರ್ಯಾಕ್ ಮಾಡೇ ಮಾಡ್ತೀವಿ. ಬೋರ್ಡಲ್ಲೂ ರ್ಯಾಂಕ್ ತೆಗಿತು ಅಂತ ಹೇಳ್ತೀವಿ. ಸಾಗರದಿಂದ ಬಂದಿದ್ದೀನಿ. ವರ್ಧಳ್ಳಿ ಅಲ್ಲಿಂದ ಬಂದಿರೋದು. ಫಸ್ಟ್ PUನ ಸೆಕೆಂಡ್ PUನ? ನಾನು ಫಸ್ಟ್ PU ಓದ್ತಾ ಇದ್ದೀನಿ. ನಾನು ಈ ಕಾಲೇಜಿಗೆ ಫಸ್ಟ್ ಸೇರೋಕ್ಕೂ ಮುಂಚೆ ಬೇರೆ ಯಾವುದೋ ಕಾಲೇಜ್ ನೋಡಿರಲಿಲ್ಲ. ಈ ಕಾಲೇಜಿಗೆ ಫಸ್ಟ್ ಬಂದ ತಕ್ಷಣ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗಿದ್ದು ಲೆಕ್ಚರ್ಸಿಂದ. ತುಂಬ ಚೆನ್ನಾಗಿದೆ ಕಾಲೇಜ್ ಅಂತ ನೋಡಿದ ತಕ್ಷಣ ಗೊತ್ತಾಯಿತು. ಲೆಕ್ಚರ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಹಾಗೆ ನಮಗೆ ಟೀಚಿಂಗಿಗೆ ಬೇರೆ ಬೇರೆ ಕಡೆಯಿಂದ ಆಂಧ್ರ ಪ್ರದೇಶ್, ರಾಜಸ್ಥಾನ್ ಆ ಕಡೆಯಿಂದ ಲೆಕ್ಚರ್ಸ್ ಇದ್ದಾರೆ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ ಸ್ಟಡೀಸಲ್ಲಿ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಫುಲ್ ಸಿಲಿ ಡೌಟ್ಸ್ ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ. ಎಷ್ಟು ಬೇಕಾದರೆ ಹೇಳ್ಕೊಡ್ತಾರೆ. ಆರ್ಯ ಫ್ಯಾಮಿಲಿ ಇದು, ಜಸ್ಟ್ ಆರ್ಯ. ಓಕೆ, ನೈಸ್. ಮತ್ತು ನೀಟು JEE ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದರೆ ಆರ್ಯ ಇಸ್ ದ ಬೆಸ್ಟ್ ಚಾನ್ಸ್. ನೋಡಿದ್ರಲ್ಲ, ಇಷ್ಟೊತ್ತು ಕೂಡ ಆರ್ಯ ವಿಜ್ಞಾನ PU ಕಾಲೇಜ್ ಬಗ್ಗೆ ನಾವು ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಅನ್ನ ತೋರಿಸಿದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿನ ಸ್ಟೂಡೆಂಟ್ಸು ಕೂಡ ಒಂದು ಕಾಲೇಜ್ನ ಬಗ್ಗೆ, ಹೊಸ ಕಾಲೇಜ್ ಆಗಿದ್ರು ಕೂಡ ಆ ಕಾಲೇಜ್ನ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮೇನ್ ಆಗಿ ಪೇರೆಂಟ್ಸ್ ನೋಡೋದು ಒಂದು ಒಳ್ಳೆಯ ಉತ್ತಮವಾದಂತಹ ಎಜುಕೇಶನ್ ಮತ್ತೆ ಸೇಫ್ಟಿ ಅಂತೂ ಇಲ್ಲಿ ತುಂಬಾನೇ ಇದೆ. ಯಾಕೆಂತ ಹೇಳಿದ್ರೆ ನಾನು ಬೆಳಗ್ಗಿಂದ ಸಂಜೆ ತನಕ ಒಂದು ದಿನ ಪೂರ್ತಿ
ಕಾಲ ಕಳೆದಿದ್ದೀನಿ. ಒಂದು ಮಕ್ಕಳು ಕಾಲೇಜಿಂದ ಹೊರಗಡೆ ಕಾಲಿಡಬೇಕು ಅಂತ ಹೇಳಿದ್ರು ಕೂಡ ಲೆಟರಿಂದ ಹಿಡಿದು ಅವರ ವಾಯ್ಸ್ ರೆಕಾರ್ಡಿಂದ ಹಿಡಿದು ಅವರ ಒಂದು ಫೋಟೋಯಿಂದ ಹಿಡಿದು ಯಾವ ಒಂದು ಡ್ರೆಸ್ ಹಾಕೊಂಡಿದ್ದಾರೆ ಪ್ರತಿಯೊಂದನ್ನು ಕೂಡ ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಈ ಏಜಲ್ಲಿ ಮಕ್ಕಳು ದಾರಿ ತಪ್ಪೋದು ತುಂಬಾನೇ ಈಸಿ ಮತ್ತು ತುಂಬಾನೇ ಜಾಸ್ತಿ ಕೂಡ. ಅದರಲ್ಲೂ ಇವಾಗಿನ ಕಾಲದಲ್ಲಿ ಸೇಫ್ಟಿ ಅನ್ನೋದನ್ನ ಪೇರೆಂಟ್ಸ್ ತುಂಬಾನೇ ಬಯಸ್ತಾರೆ. ಹೀಗಾಗಿ ಒಂದು ಮಕ್ಕಳನ್ನ ತಮ್ಮ ಮಕ್ಕಳನ್ನ ಒಂದ್ ಕಡೆ ದೂರ ಅವ್ರು ಇಲ್ಲದಲೇ ಬಿಡಬೇಕು ಅಂತ ಹೇಳಿದ್ರೆ ಸೇಫ್ಟಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಆ ಸೇಫ್ಟಿ ಅನ್ನುವಂತಹ ವಿಚಾರದಲ್ಲಿ ನಾವು ನಿಜಕ್ಕೂ ಕೂಡ 5 ಸ್ಟಾರ್ ಕೊಡ್ಬೋದು ಈ ಆರ್ಯ ವಿಜ್ಞಾನ PU ಕಾಲೇಜ್ಗೆ. ಅದೇ ರೀತಿ ಫ್ಯಾಕಲ್ಟಿನೂ ಕೂಡ ಬೇರೆ ಬೇರೆ ಸ್ಟೇಟ್ಸ್ ಇಂದ ಬೇರೆ ಬೇರೆ ಕಂಟ್ರಿಯಿಂದ ಇಲ್ಲಿ ಕರೆಸ್ತಾರೆ. ಉತ್ತಮವಾಗಿರುವಂತಹ ಎಜುಕೇಶನ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆಯೇ ಒಂದು ಶಿವಮೊಗ್ಗದಂಥ ಕಡೆ ಇಂಥ ಒಳ್ಳೆ PU ಕಾಲೇಜ್, ಅದರಲ್ಲೂ ಸೈನ್ಸ್ ಕಾಲೇಜ್ ಇರೋದು ನಿಜಕ್ಕೂ ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಹೀಗಾಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಟೆನ್ಷನ್ ಫ್ರೀ ಆಗಿ ನೀವು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಬೇಕು. ಹಾಗೂ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅವರು ಎಜುಕೇಶನ್ ಅನ್ನ ಕಲಿಬೇಕು, ಅವರು ಒಂದು ರ್ಯಾಂಕ್ ಅನ್ನ ಪಡಿಬೇಕು ಅಥವಾ ಉತ್ತಮವಾಗಿರುವಂತಹ ಪ್ರಜೆ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಆರ್ಯ PU ಕಾಲೇಜ್ಗೆ ನಿಮ್ಮ ಮಕ್ಕಳನ್ನ ಖಂಡಿತವಾಗ್ಲೂ ಸೇರಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.